ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವಿವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರೋ ಟಾಪಿಕ್ ಬಂದು ಭಾರತದಲ್ಲಿ ಜಾನುವಾರು ವಲಯ ಅಂತ ಕರೆಯುವಂಥ ಟಾಪಿಕ್ ಅಥವಾ ಲೈಫ್ ಸ್ಟಾಕ್ಸ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಟಾಪಿಕ್ ಮೇಲೆ ಇವತ್ತು ಮಾಹಿತಿಯನ್ನು ಒತ್ತು ತಂದಿದ್ದೇವೆ. ಸೊ ಈ ನೋಡೋದಾದ್ರೆ ಮೊದಲಿಗೆ ಹೌ ಬಾಯ್ಲರ್ ಚಿಕನ್ ಇಂಡಸ್ಟ್ರಿ ಹ್ಯಾಸ್ ಬಿಕಮ್ ಇಂಡಿಯಾಸ್ ಮೋಸ್ಟ್ ಆರ್ಗನೈಸ್ಡ್ ಅಂಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಅಗ್ರಿ ಬಿಸ್ನೆಸ್ ಅನ್ನುವಂತಹ ಒಂದು ಹೆಡ್ಲೈನ್ಸ್ ಅಥವಾ ನ್ಯೂಸ್ ಇತ್ತೀಚೆಗೆ ನೀವೆಲ್ಲರೂ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅಥವಾ ಮೀಡಿಯಾ ಹೌಸ್ನಲ್ಲಿ ಯೂಶಲಿ ನೋಡಿರ್ತೀರಾ. ಸೊ ಆ ದೃಷ್ಟಿಯಿಂದಾಗಿ ಲೈಫ್ ಸ್ಟಾಕ್ಸ್ ಇಂಡಿಯಾ ಅಂದ್ರೆ ಏನು, ಸೊ ಹೇಗಿದು ವರ್ಕೌಟ್ ಆಗುತ್ತೆ ಅಥವಾ ಇಂಡಿಯನ್ ಅಗ್ರಿಕಲ್ಚರಲ್ಲಿ ಹೇಗಿದು ಪಾರ್ಟ್ ಆಫ್ ಅಗ್ರಿಕಲ್ಚರಲ್ ಪಾರ್ಟ್ ಆಗಿದೆ, ಸೊ ಇದರಿಂದ ಎಕನಾಮಿಗೆ ಹೇಗೆಲ್ಲ ಉಪಯೋಗಗಳಿದೆ ಅನ್ನುವಂತ ಹೇಳಿ. ಸೊ ಯೂಶಲಿ ಬಾಯ್ಲಜಿಕಲ್ ಇಂಡಸ್ಟ್ರಿ ಬಿಕಮ್ ದ ಇಂಡಿಯಾಸ್ ಮೋಸ್ಟ್ ಆರ್ಗನೈಸ್ಡ್ ಅಂಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಅಂತ ಕರೆಯುವಂಥದ್ದು. ಮೋಸ್ಟ್ ಆರ್ಗನೈಸ್ಡ್ ಅಂದ್ರೆ ಯೂಶಲಿ ಒಂದು ಸುವ್ಯವಸ್ಥೆಯಾಗಿ ಒಂದು ಒಂದು ಫಾರ್ಮಲ್ ಆಗಿ ಯೂಶಲಿ ಆರ್ಗನೈಸ್ ಆಗಿರುವಂಥ ಸಂಘಟಿತವಾಗಿರುವಂಥದ್ದು. ಅಂಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಅಂದ್ರೆ ಯೂಶಲಿ ದಟ್ ಲಂಬ ಏಕೀಕರಣ ಅಂತ ಕರೆಯುತ್ತೆ. ವರ್ಟಿಕಲಿ ಇಂಟಿಗ್ರೇಟೆಡ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಕೋಳಿ ಫಾರ್ಮ್ಸ್ ಅಥವಾ ಯೂಶಲಿ ಏನಿದೆ ಲೈಫ್ ಸ್ಟಾಕ್ಸ್ ಅಂತ ಏನು ಕರಿತೀವಿ, ಸೊ ಈಗಿನ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನೇನು ಅಂತ ನೋಡಕ್ಕೆ ಹೋದ್ರೆ ಯೂಶಲಿ ನಾವು ಲಂಬ ಏಕೀಕರಣ ಅಂತದ್ದು. ಸೊ ಅಂದ್ರೆ ಎಲ್ಲವೂ ಲೈಕ್ ಚಿಕ್ಕದ್ರಿಂದ ಹಿಡಿದು ಅಂದ್ರೆ ಲೈಕ್ ಒಂದು ರಾ ಮೆಟೀರಿಯಲ್ ಅಂತ ಹಿಡಿದು ಲೈಕ್ ಫಿನಿಶ್ಡ್ ಗೂಡ್ಸ್ ವರ್ಗು ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಕಚ್ಚಾ ವಸ್ತುಗಳಿಂದ ಹಿಡಿದು ಲೈಕ್ ಕೊನೆಯ ಗ್ರಾಹಕ ಉಪಯೋಗಿ ವಸ್ತುಗಳಂತ ಏನು ಕರಿತೀವಿ ಕನ್ನಡದಲ್ಲಿ, ಇವೆರಡು ಈ ಎಲ್ಲವನ್ನು ಈ ಹಂತದಲ್ಲಿ ಎಲ್ಲ ಬರುವಂತಹ ಒಂದಷ್ಟು ಸರಕು ಸಾಮಗ್ರಿಗಳಾಗಿರ್ಬೋದು, ಪೂರೈಕೆದಾರರಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಫೀಡ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಸುವ್ಯವಸ್ಥಿತವಾಗಿ ಒಂದ್ ಕಡೆ ಸೆಟ್ ಮಾಡೋದನ್ನ ನಾವು ಯೂಶಲಿ ಏಕೀಕರಣ ಅಥವಾ ಲೈಕ್ ಒಂದ್ ಕಡೆ ಅದನ್ನ ಸಿಸ್ಟಮೈಸ್ಡ್ ಆಗಿ ಮಾಡುವಂಥದ್ದು. ಅಂದ್ರೆ ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಇಂಟಿಗ್ರೇಷನ್ ಅಂತ ಕೂಡ ಕರಿತೀವಿ. ಅಂದ್ರೆ ಫೀಡ್ ಮಿಲ್ಗಳನ್ನ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಅಥವಾ ಚಿಲ್ಲರೆ ಮಾರಾಟ ಮಳಿಗೆಗಳನ್ನ ತೆರೆಯುವ ಮೂಲಕ ಕಂಪನಿಗಳನ್ನ ವಿಸ್ತರಣೆ ಮಾಡೋದಾಗಿರ್ಬೋದು, ನಿಯಂತ್ರಣ ಮಾಡೋದಾಗಿರ್ಬೋದು, ಅಂದ್ರೆ ಲಾಭದಾಯಕತೆಯನ್ನ ಮತ್ತಷ್ಟು ಹೆಚ್ಚಳ ಮಾಡೋದನ್ನ ಯೂಶಲಿ ನಾವು ಫಾರ್ವರ್ಡ್ ಅಂಡ್ ಲೈಕ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಕೂಡ ಕರಿತೀವಿ. ಇದ್ರ ಜೊತೆಗೆ ರೀಸೆಂಟ್ ಆಗಿ ಬೆಳೀತಾ ಇರುವಂತಹ ಆಧುನಿಕ ಮೂಲಸೌಕರ್ಯ ಅಂತ ಕರಿತೀವಿ. ಅಂದ್ರೆ ರೀಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಫಾರ್ಮ್ಗಳನ್ನ ಯೂಶಲಿ ಲೈಕ್ ರೀಸೆಂಟ್ ಟೆಕ್ನಾಲಜಿ ಬಳಸಿಕೊಂಡು ಫಾರ್ಮ್ಗಳನ್ನ ಬಿಲ್ಡ್ ಮಾಡುವಂಥದ್ದು ಅಥವಾ ಸಂಸ್ಕರಣಾ ಘಟಕಗಳಂತ ಕರಿತೀವಿ ಅಥವಾ ಶೀತಲ ಶೇಖರಣಾ ಸೌಲಭ್ಯಗಳಂತ ಕರಿತೀವಿ. ಅಂದ್ರೆ ಯೂಶಲಿ ಏನೊಂದು ಶೀತಲ ಶೇಖರಣಾ ಅಂದ್ರೆ ಯೂಶಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಅಂತ ಕರಿತೀವಿ. ಸೊ ಅದಾಗಿರ್ಬೋದು. ಅದ್ರ ಜೊತೆಗೆ ಲೈಕ್ ಯೂಶಲಿ ನೀವು ಉತ್ಪಾದನಾ ಸಾಮರ್ಥ್ಯಗಳಂತ ಕರಿತೀವಿ. ಅಂದ್ರೆ ಹೂಡಿಕೆಯನ್ನು ಯೂಶಲಿ ಉತ್ಪಾದನೆ ಮಾಡುವಂಥದ್ದು, ಗುಣಮಟ್ಟವನ್ನು ಹೆಚ್ಚಳ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಸೇರಿಸ್ಕೊಳ್ತಾ ಹೋಗ್ಬೋದು. ಅದ್ರ ಜೊತೆಗೆ ವೃತ್ತಿಪರ ನಿರ್ವಹಣೆ ಅಂತ ಕರಿತೀವಿ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂತ ಯೂಶಲಿ ಆಧುನಿಕ ನಿರ್ವಹಣೆಗಳಾಗಿರ್ಬೋದು, ಮಾರುಕಟ್ಟೆ ತಂತ್ರಗಳಾಗಿರ್ಬೋದು ಅಥವಾ ಗುಣಮಟ್ಟದ ಯೂಶಲಿ ಲೈಕ್ ನಿಯಂತ್ರಣ ಆಗಿರ್ಬೋದು, ಇವೆಲ್ಲ ವ್ಯವಸ್ಥೆಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಯಾವ್ಯಾವನ್ನ ಆಧುನಿಕ ನಿರ್ವಹಣೆ, ಮಾರುಕಟ್ಟೆ ತಂತ್ರಗಳು ಅಥವಾ ಲೈಕ್ ಟ್ಯಾಕ್ಟಿಕ್ಸ್ ಆಫ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಗುಣಮಟ್ಟ ನಿಯಂತ್ರಣಗಳಾಗಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನ ಯೂಶಲಿ ಅಳವಡಿಸ್ಕೊಳ್ಳೋ ಮೂಲಕ ಹೆಚ್ಚಿನ ಉತ್ಪಾದತೆ ಮತ್ತು ಸ್ಥಿರತೆಗೆ ನಾವು ಕಾರಣವಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಪ್ರಮಾಣದ ಒಂದು ಏನು ಆರ್ಥಿಕತೆಗಳಿರುತ್ತೆ, ಸೊ ಅದನ್ನು ಕೂಡ ನಾವು ಅಂದ್ರೆ ಕಡಿಮೆ ವೆಚ್ಚ ಅಥವಾ ಸ್ಪರ್ಧಾತ್ಮಕ ಬೆಲೆಗಳಿಂದ ದೊಡ್ಡ ಕಂಪನಿಗಳು ಪ್ರಯೋಜನವನ್ನು ಪಡಿತಾ ಬರ್ತವೆ. ಅಂಡ್ ನಿಯಂತ್ರಕ ಅನುಸರಣೆ ಅಂತ ಕರಿತೀವಿ. ಅಂದ್ರೆ ಉದ್ಯಮದ ಮಾನದಂಡಗಳ ಅನುಸರಣೆಯು ಈ ಗ್ರಾಹಕರ ವಿಶ್ವಾಸ ಮತ್ತು ವಿಶ್ವಾಸಾರ್ಹತೆಯನ್ನ ಸುಧಾರಿಸುತ್ತೆ. ಅದು ಕೂಡ ನೋಡ್ಬೋದಾಗಿದೆ. ಕೋಳಿ ಆಗಿರ್ಬೋದು, ಹಸುಗಳಾಗಿರ್ಬೋದು, ಹಂದಿಗಳಾಗಿರ್ಬೋದು ಅಥವಾ ಮೇಕೆ, ಕುರಿ, ಇನ್ನು ಸೀಮೆ ಹಸುಗಳಿರ್ಬೋದು. ಅಂಡ್ ಭಾರತದಲ್ಲಿ ಲೈಫ್ ಸೆಕ್ಟರ್ಸ್ ನೋಡೋದಾದ್ರೆ ಅದು ಭಾರತದಲ್ಲಿ ಜಾನುವಾರು ವಲಯಗಳನ್ನ ನೋಡೋದಾದ್ರೆ ಯೂಶಲಿ ಈ ಜಾನುವಾರು ವಲಯ ಏನಿದೆ ಇದು ತುಂಬಾ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಬರುತ್ತೆ. ಅದು ಯಾವ್ಯಾವ ಅಂತ ನೋಡೋದಾದ್ರೆ ನಿಮ್ಗೆ ಆಹಾರ ಭದ್ರತೆ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು ಅಥವಾ ಗ್ರಾಮೀಣ ಜೀವನೋಪಾಯ ಆಗಿರ್ಬೋದು. ನಮ್ಮೆಲ್ಲ ಗೊತ್ತಿರೋ ಹಾಗೆ ಲೈಫ್ ಸ್ಟಾಕ್ ಯೂಶಲಿ ಇಂಡಿಯಾ ಲೈಕ್ ಅಂದ್ರೆ ಮಿಶ್ರ ಆಹಾರ ಒಂದು ವ್ಯವಸ್ಥೆಯನ್ನ ಅಥವಾ ಮಿಶ್ರ ಆಹಾರ ಒಂದು ಕಲ್ಚರ್ ಅನ್ನ ಅಳವಡಿಸ್ಕೊಂಡಿರುತ್ತೆ. ಅಂದ್ರೆ ಯೂಶಲಿ ವೆಜ್ ಅಂಡ್ ನಾನ್ ವೆಜ್ ಅಥವಾ ಸಸ್ಯಾಹಾರಿ ಮತ್ತು ಶಾಕಾಹಾರಿ ಅಥವಾ ಏನೆಲ್ಲ ಶಾಕಾಹಾರಿ ಅಥವಾ ಮಾಂಸಾಹಾರಿ ಏನು ಎರಡೂ ಕರಿತೀವಿ, ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತನ್ನ ಆಹಾರ ಶೈಲಿಯನ್ನು ಅಳವಡಿಸ್ಕೊಂಡಿದೆ. ಸೊ ಅದ್ರ ಜೊತೆಗೆ ಅಂದ್ರೆ ಲೈಕ್ ಏನ್ ನಾವು ಸಸ್ಯ ಅಥವಾ ಏನ್ ಇದರಿಂದ ಪಡ್ಕೋತೀವಿ ಅದೇ ರೀತಿಯಲ್ಲಿ ಪ್ರಾಣಿಗಳಿಂದನೂ ಕೂಡ ನಾವು ಆಹಾರವನ್ನ ಪಡ್ಕೋತಾ ಬಂದಿದ್ವಿ. ಅದ್ರ ಜೊತೆಗೆ ಉದ್ಯೋಗ, ಇದನ್ನೇ ನಂಬ್ಕೊಂಡಿರುವಂತಹ ಸಾವಿರಾರು ಲಕ್ಷಾಂತರ ಒಂದು ಕೋಟ್ಯಾಂತರನೇ ಅಂತ ಅನ್ಬೋದು ಅಷ್ಟು ಉದ್ಯೋಗಗಳಂದ್ರೆ ಲೈಕ್ ಲೈಫ್ ಸೆಕ್ಟರ್ಸ್ ಅಂದ್ರೆ ಯೂಶಲಿ ನಿಮ್ಗೆ ಅಲ್ಲಿ ಇವೆಲ್ಲವನ್ನು ಕೂಡ್ಕೊಂಡು ಲೈಫ್ ಸೆಕ್ಟರ್ ಅಂತ ಕರಿತೀವಿ. ಈ ಇದೆಲ್ಲದ್ರಲ್ಲೂ ಕೂಡ ನಿಮಗೆ ಲಾರ್ಜೆಸ್ಟ್ ಲೈಕ್ ಒಂದು ಹ್ಯೂಮನ್ ಏನಂದ್ರೆ ಎಂಪ್ಲಾಯ್ಮೆಂಟ್ ಲೈಕ್ ನಿಮಗೆ ಜನರೇಟ್ ಆಗ್ತಾ ಇರತ್ತೆ. ಅದ್ರ ಜೊತೆಗೆ ಗ್ರಾಮೀಣ ಜೀವನೋಪಾಯ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಯೂಶಲಿ ಹಳ್ಳಿ ಕಡೆ ಎಲ್ಲ ಲೈಕ್ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಈ ನಡುವೆ ಸೀಮೆ ಹಸುಗಳು ಹಾಲನ್ನು ಹಾಕ್ತಾ ಇರ್ತಾರೆ, ಅಂದ್ರೆ ಡೈರಿ ಹೈನುಗಾರಿಕೆ. ಅದರಿಂದ ಅವರಿಗೆ ಗ್ರಾಮೀಣದಲ್ಲಿ ಒಂದು ಜೀವನೋಪಾಯ ಇರುತ್ತೆ. ಅಂದ್ರೆ ಕೃಷಿ ಜೊತೆಗೆ ಯೂಶಲಿ ನಾವೆಲ್ಲವನ್ನೂ ಹೇಳ್ತಾ ಇದ್ದೀವಿ ಮಿಶ್ರ ಬೇಸಾಯವನ್ನು ಅಳವಡಿಸ್ಕೋಬೇಕು ಅಂದ್ರೆ ಕೃಷಿ ಜೊತೆಗೇನೆ ಕೋಳಿಗಳು ಸಾಕುವಂಥದ್ದು, ಕುರಿ ಮೇಕೆಗಳನ್ನ ಸಾಕುವಂಥದ್ದು, ಹಸುವನ್ನು ಹಾಲುಗಾರಿಕೆಗೆ ಅಥವಾ ಹೈನುಗಾರಿಕೆಗೆ ಹಸುಗಳನ್ನು ಸಾಕೊಳ್ಳುವಂಥದ್ದು ಅಥವಾ ಮೊಲಗಳು, ಮೀನುಗಳು ಇವೆಲ್ಲವನ್ನು ಸಾಕೊಂಡು ಅದ್ರ ಜೊತೆಗೆ ನಮ್ಮ ಇನ್ಕಮ್ನ ಡೈವರ್ಸಿಫೈಡ್ ಮಾಡುವಂಥದ್ದು, ಆದಾಯ ಮೂಲಗಳನ್ನ
ನಾವು ಹಂಚುವಿಕೆಯನ್ನು ಮಾಡುವಂಥದ್ದನ್ನ ಯೂಶಲಿ ಈ ಜಾನುವಾರು ಸೆಕ್ಟರ್ಸ್ ಅಥವಾ ಲೈಫ್ ಸೆಕ್ಟರ್ಸ್ ಇಂದ ನಾವು ನೋಡ್ತಾ ಬರ್ಬೋದು. ಇನ್ನು ಮಿಕ್ಕಿದಂತೆ ನಿಮಗೆ ಯೂಶಲಿ ಈ ಲೈಕ್ ಏನ್ ಹೇಳ್ತಾ ಇದೆ ಅಂದ್ರೆ ಯೂಶಲಿ 14 to 15 ಅಲ್ಲ 2014-15 ಸಾಲಿನಿಂದ 2020-21ವರೆಗೆ ಯೂಶಲಿ ನಮಗೆ ಲೈಕ್ ಅಂದ್ರೆ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತ ಏನ್ ಕರಿತೀವಿ, ಅಂದ್ರೆ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಏನಿದೆ ಅದು ನಮಗೆ ಯೂಶಲಿ 7.9% ಅಷ್ಟು ಹೆಚ್ಚಾಗಿದೆ. ಅಂದ್ರೆ ಅದರ ನಿಮ್ಗೆ ಎಷ್ಟು ಪರ್ಸೆಂಟ್ ಏರುಗತಿನಲ್ಲಿ ಇದೆ ಅಂತ ನೋಡ್ತಾ ಬರ್ಬೋದು. ಅದ್ರ ಜೊತೆಗೆ ಕೃಷಿಯ ವ್ಯಾಲ್ಯೂ ಆಡೆಡ್ ಏನಿರುತ್ತೆ ಅಂದ್ರೆ ಲೈಕ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಏನ್ ಕರಿತೀವಿ ಅದರ ಪಾಲನ್ನು ಕೂಡ 24% 30%ಗೆ ಬರೋಬ್ಬರಿ ಈ ಹೈನುಗಾರಿಕೆ ಅಥವಾ ಈ ಏನು ಲೈಫ್ ಸೆಕ್ಟರ್ಸ್ ಅಂತೀವಿ ಇದು ಕೂಡ ತನ್ನ ಪ್ರಮಾಣವನ್ನ ಹೆಚ್ಚಿಕೊಂಡಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಸಣ್ಣ ಮತ್ತು ಭೂರಹಿತ ರೈತರಿಗೆ ಇದು ಆದಾಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅದು ಸಾಮಾಜಿಕ ಭದ್ರತೆಯನ್ನಾಗಿರ್ಬೋದು ನೀವೆಲ್ಲ ನೋಡ್ತಾ ಬರ್ಬೋದು. ಎಷ್ಟೋ ಜನಕ್ಕೆ ಈಗಲೂ ಕೂಡ ಹಳ್ಳಿ ಕಡೆ ಎಷ್ಟೋ ಲೈಕ್ ಮಹಿಳೆಯರಿಗೆ ಈ ಹೈನುಗಾರಿಕೆ ಅನ್ನೋದು ತಮ್ಮ ಆದಾಯದ ಏಕ ಮೂಲವಾಗಿರುತ್ತೆ. ಅಂದ್ರೆ ಎಷ್ಟೋ ಜನಕ್ಕೆ ಅದ್ರ ಕೃಷಿ ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಆದಾಯ ತರುವಂಥದ್ದು ಹೈನುಗಾರಿಕೆಯಿಂದ. ಸೊ ಅದ್ರ ಜೊತೆಗೆ ಕೋಳಿಗಳು ಸಾಕೋದಾಗಿರ್ಬೋದು, ಮೊಲಗಳ ಸಾಕೋದಾಗಿರ್ಬೋದು, ಅಥವಾ ಮೇಕೆಗಳನ್ನ ಸಾಕೋದಾಗಿರ್ಬೋದು, ಅಥವಾ ಮೀನು ಹೊಂಡಗಳ ಮೂಲಕ ಮೀನನ್ನ ಸಾಕೋದಾಗಿರ್ಬೋದು, ಅಥವಾ ಈ ರೀತಿ ಎಲ್ಲವನ್ನು ಕೂಡ ನಾವು ಲೈಫ್ ಸೆಕ್ಟರ್ಸ್ ಅಲ್ಲಿ ಅಥವಾ ಯೂಶಲಿ ಜಾನುವಾರುಗಳಲ್ಲಿ ನೋಡ್ತಾ ಬರೋದ್ರ ಮೂಲಕ ರೈತರ ಆದಾಯವನ್ನ ಜಸ್ಟ್ ಕೃಷಿಯಿಂದ ಅಲ್ಲದ್ರೆ ಈ ರೀತಿಯಾದಂತಹ ಒಂದು ವಲಯಗಳಿಂದನೂ ಕೂಡ ಅಥವಾ ಇವನು ಕೂಡ ಪಾರ್ಟ್ ಆಫ್ ಕೃಷಿ ಅಂತಾನೆ ಕರ್ಕೋತೀವಿ. ಸೊ ಇವೆಲ್ಲವನ್ನು ಇದರಿಂದನೂ ಕೂಡ ಆದಾಯವನ್ನ ಹೆಚ್ಚಳವನ್ನ ಮಾಡೋದು. ಸೊ ಇದನ್ನ ನಾವು ನೋಡ್ತಾ ಬರ್ಬೋದು ಸರ್. ಅದ್ರ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಪರಿವರ್ತನೆಯಲ್ಲಿ ಜಾನುವಾರುಗಳ ಅಥವಾ ಲೈಫ್ ಸೆಕ್ಟರ್ಸ್ನ ಯೂಶಲಿ ಒಂದು ಪಾತ್ರವೇನು ಅಥವಾ ಮಹತ್ವವೇನು ಅಂತ ನೋಡೋದು ಬರೋದಾದ್ರೆ ಯೂಶಲಿಗೆ ಫುಡ್ ಸೆಕ್ಯೂರಿಟಿ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯ ಆಹಾರಕ್ಕೆ ಕೇವಲ ಏನು ನಾವು ಬೆಳೆಯುವಂತಹ ಅಕ್ಕಿ, ಭತ್ತ, ಗೋಧಿ ಇದ್ರ ಮೇಲೆ ಅಷ್ಟೇ ಅಲ್ಲ ಡಿಪೆಂಡ್ ಆಗಿರೋ, ಅದ್ರ ಜೊತೆಗೆ ಪ್ರಾಣಿ ಮಾಂಸ ಅಂದ್ರೆ ಲೈಕ್ ಪ್ರಾಣಿಗಳ ಮೇಲೂ ಕೂಡ ಅಥವಾ ಮಾಂಸಾಹಾರಕ್ಕೂ ಕೂಡ ಪ್ರಾಣಿಗಳ ಮೇಲೆ ಡಿಪೆಂಡ್ ಅನ್ನ ಆಗಿದ್ದೀವಿ. ಸೊ ಅದರಿಂದಾಗಿ ಫುಡ್ ಸೆಕ್ಯೂರಿಟಿಗೆ ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಮುಖವಾದಂತಹ ಇದು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಮಾಂಸ, ಹಾಲು, ಮೊಟ್ಟೆ ಇದೆಲ್ಲಕ್ಕೂ ನಾವು ಪ್ರಾಣಿಗಳನ್ನೇ ಅವಲಂಬನೆಯನ್ನ ಮಾಡಿರ್ತೀವಿ. ಅದ್ರ ಜೊತೆಗೆ ಆದಾಯ ಆಗಿರ್ಬೋದು, ಅದ್ರ ಜೊತೆಗೆ ಉದ್ಯೋಗಗಳನ್ನು ಕೂಡ ಅಂದ್ರೆ ನಿಮ್ಗೆ ಹೆಚ್ಚಿನ ಮಟ್ಟಿಗೆ ಉದ್ಯೋಗವನ್ನು ಸೃಷ್ಟಿಸಿ ಹೈನುಗಾರಿಕೆನಲ್ಲಾಗಿರ್ಬೋದು, ನಿಮ್ಗೆಲ್ಲ ಗೊತ್ತಿದ್ದಾಗೆ ಅಮೂಲ್ ಆಗಿರ್ಬೋದು, KMF ಆಗಿರ್ಬೋದು, ಇವೆರಡೂ ಕೂಡ ಲೈಕ್ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ತಾ ಬರುತ್ತೆ ಜಸ್ಟ್ ಇದೊಂದು ಹೈನುಗಾರಿಕೆನಲ್ಲಿ. ಇದೇ ರೀತಿಯಲ್ಲಿ ಕೋಳಿ ಸಾಕುವುದಲ್ಲಿ ಇದರಲ್ಲಿ ಕೂಡ ಫಾರ್ಮ್ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಕುರಿಗಳನ್ನ, ಮೇಕೆಗಳನ್ನ ಸಾಕೋದ್ರಾಗಿರ್ಬೋದು, ಅಥವಾ ಬೇರೆ ಇನ್ನೂ ಒಂದಷ್ಟು ಈ ರೀತಿಯಾದಂತಹ ಏನ್ ಲೈಫ್ ಸೆಕ್ಟರ್ಸ್ ಅಲ್ಲಿ ಇದೆ ಅತಿ ಹೆಚ್ಚು ಕೃಷಿಯನ್ನ ಬಿಟ್ರೆ ಯೂಶಲಿ ಪ್ರೈಮರಿ ಸೆಕ್ಟರ್ ನಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡುವಂತಹ ಸೆಕ್ಟರ್ ಗಳಾಗಿದೆ. ಸೊ ಇದರಿಂದ ಆದಾಯವನ್ನು ಕೂಡ ಹೆಚ್ಚು ಗಳಿಸ್ತಾರೆ. ನಮ್ಗೆ ಅವಾಗಲೇ ಮೊದಲೇ ಹೇಳ್ದಂಗೆ ಎಷ್ಟು ಹಳ್ಳಿ ಕಡೆ ಈಗಲೂ ಕೂಡ ಮಹಿಳೆಯರಿಗೆ ತಮ್ಮ ಆದಾಯದ ಒಂದು ಮೂಲ ಅಂತಾನೆ ಕರಿಬಹುದು ಹೈನುಗಾರಿಕೆಯನ್ನ. ಇದರಿಂದಾಗಿ ಮಹಿಳೆಯರಿಗೆ ಯೂಶಲಿ ಮಹಿಳಾ ಎಂಪವರ್ಮೆಂಟ್ ಅಥವಾ ವುಮೆನ್ ಎಂಪವರ್ಮೆಂಟ್ ಏನಂತ ಸಬಲೀಕರಣ ಕೂಡ ಮಹಿಳೆಯರ ಆದಾಯವನ್ನ ಹೆಚ್ಚಳ ಮಾಡೋದ್ರಿಂದ ಅವರ ಘನತೆಯನ್ನ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಅವರ ಒಂದು ಸ್ಥಾನಮಾನವನ್ನು ಕೂಡ ನಾವು ಹೆಚ್ಚಳವನ್ನ ಮಾಡ್ತಾ ಹೋಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಾನೆ ನಾವು ಬಯಸ್ತಾ ಇರುವಂತದ್ದು. ಇದ್ರ ಜೊತೆಗೆ ಪರಿಸರದ ಪ್ರಯೋಜನಗಳು, ಜಾನುವಾರುಗಳು ಈ ಜೈವಿಕ ಅನಿಲದ ಮೂಲಕ ಶುದ್ಧ ಇಂಧನವನ್ನು, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹೈನುಗಾರಿಕೆಯಿಂದ ಬರುವಂತಹ ಸಗಣಿ ಅಥವಾ ತ್ಯಾಜ್ಯವನ್ನು ಬಳಸಿಕೊಂಡು ಯೂಶಲಿ ಬಯೋಗ್ಯಾಸ್ ಅನ್ನ ತಯಾರು ಮಾಡುವಂಥದ್ದು. ಇದು ಶುದ್ಧ ಗ್ಯಾಸ್ ಅಂತ ನಾವು ಯೂಶಲಿ ಅಥವಾ ಕ್ಲೀನ್ ಎನರ್ಜಿ ಅಥವಾ ಕ್ಲೀನ್ ಫ್ಯೂಯಲ್ ಅಂತ ಕೂಡ ಕರಿತೀವಿ. ಅಂದ್ರೆ ಇದರಿಂದ ಎನರ್ಜಿನೂ ಬಳಸ್ಕೋತೀವಿ, ಅದ್ರ ಜೊತೆಗೆ ಅದರಿಂದ ಬರುವಂತಹ ಗೊಬ್ಬರಗಳನ್ನು ಕೂಡ ಉತ್ಪಾದಕತೆಯಲ್ಲಿ ನಾವು ಬಳಸ್ಕೊಳ್ಳುವಂತ ನೋಡ್ತಾ ಬರ್ಬೋದು. ಈ ಜಾನುವಾರುಗಳಿಂದ ಏನೆಲ್ಲ ಲೈಕ್ ಅಂದ್ರೆ ಇಷ್ಟೊಂದೆಲ್ಲ ಉಪಯೋಗಗಳ ಜೊತೆಗೆ ಏನಾದರೂ ಅನಾನುಕೂಲಗಳು ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಕೆಲವು ಅನಾನುಕೂಲಗಳು ಇದ್ದೇ ಇರುತ್ತೆ. ಅದು ಒಂದು ಕಡಿಮೆ ಉತ್ಪಾದಕತೆ ಅಂತ ಕರಿತೀವಿ. ಅಂದ್ರೆ ಭಾರತೀಯ ಜಾನುವಾರುಗಳು ಯೂಶಲಿ ಅತಿ ಕಡಿಮೆ ಆದಂತಹ ಒಂದು ಇಳುವರಿಯನ್ನ ಸಾಮಾನ್ಯವಾಗಿ ಜಾಗತಿಕ ಸರಾಸರಿಗಿಂತ ಕಡಿಮೆ ಇರುತ್ತೆ ಅಂತ ನಾವು ಭಾವಿಸುವಂಥದ್ದು. ಸೊ ಲೈಕ್ ಯೂಶಲಿ ಮಿಲ್ಚಿಂಗ್ ಅನಿಮಲ್ಸ್ ಅಂತ ಕರಿತೀವಿ. ಅಂದ್ರೆ ಲೈಕ್ ಯೂಶಲಿ ಹೈನುಗಾರಿಕೆನಲ್ಲಾಗಿರ್ಬೋದು ಅಥವಾ ಬೇರೆ ಇದರಲ್ಲಾಗಿರ್ಬೋದು ಫಾರಿನ್ ಅಥವಾ ವೆಸ್ಟರ್ನ್ಸ್ ಅಥವಾ ಹೊರದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಅವುಗಳಿಂದ ಬರುವಂತಹ ಇಳುವರಿ ಕಂಪೇರ್ ಟು ವರ್ಲ್ಡ್ ಲೆವೆಲ್ಗೆ ಅಥವಾ ಪ್ರಪಂಚದ ಒಂದು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಕಮ್ಮಿ ಅಂತಾನೆ ಭಾವಿಸ್ತಾ ಇದ್ದಾವೆ. ಸೊ ಅದಾಗಿರ್ಬೋದು. ಅದ್ರ ಜೊತೆಗೆ ರೋಗ ಹರಡುವಿಕೆಗಳು ಅಂತ ಕರಿತೀವಿ. ಯೂಶಲಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಮೌತ್ ಫೀಟ್ ಡಿಸೀಸ್ ಅಂತ ಅನ್ನೋದು ಅಥವಾ ಕಾಲು ಬಾಯಿ ರೋಗ ಅಂತ ಯೂಶಲಿ ಆಗಾಗಿ ಹರಡುವ ಮೂಲಕ ಈ ಜಾನುವಾರುಗಳ ಆರೋಗ್ಯವನ್ನ ಹದಗೆಡಿಸ್ತಾ ಬರುತ್ತೆ. ಇದರಿಂದಾಗಿ ರೈತರಿಗೆ ತುಂಬಾ ಒಂದು ಇದನ್ನ ನಾವು ಕಾಣ್ತಾ ಬರ್ತೀವಿ. ಇದ್ರ ಜೊತೆಗೆ ಇನ್ನೂ ಕಾಣುವಂತ ಕೆಲವು ಲೈಕ್ ಯೂಶಲಿ ಲೈಕ್ H1N1 ಆಗಿರ್ಬೋದು ಅಥವಾ ಲೈಕ್ ಬರ್ಡ್ ಫ್ಲೂಸ್ ಆಗಿರ್ಬೋದು, ಇವೆಲ್ಲ ಬಂದಾಗ ಕುಕ್ಕುಟೋದ್ಯಮ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಕೋಳಿ ಒಂದು ಫಾರ್ಮ್ ಸಾಕಾಣಿಕೆಯನ್ನ ಕನ್ನಡದಲ್ಲಿ ಕುಕ್ಕುಟೋದ್ಯಮ ಅಂತ ಯೂಶಲಿ ಲೈಕ್ ಅವನ್ನ ಸಾಮೂಹಿಕವಾಗಿ ಕೊಲ್ಲುವಂತದ್ದಾಗಿರ್ಬೋದು, ಇವೆಲ್ಲವನ್ನು ನಾವು ಯೂಶಲಿ ನೋಡ್ತಾ ಬರ್ತೇವೆ. ಅಂದ್ರೆ ರೋಗ ಹರಡುವಿಕೆಯಲ್ಲೂ ಕೂಡ ಈ ಜಾನುವಾರುಗಳು ಕಾಣುವುದನ್ನ ನಾವು ನೋಡ್ತಾ ಬರ್ತೀವಿ.
ಈ ಅನುಪಯೋಗಗಳಲ್ಲಿ ಅಥವಾ ಅನಾನುಕೂಲಗಳಲ್ಲಿ ಮತ್ತೊಂದು ನಮಗೆ ಕಾಣುವಂಥದ್ದು ಹಸಿರುಮಲೆ ಅನಿಲ ಹೊರಸೂಸುವಿಕೆ ಅಂತ ಕರೆಯುವಂಥದ್ದು. ಯೂಶಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀಥೇನನ್ನು ಹೊರಸೂಸುವ ಪ್ರಮುಖ ಒಂದು ಸೋರ್ಸ್ಗಳಲ್ಲಿ, ಮೂಲಗಳಲ್ಲಿ ಜಾನುವಾರುಗಳು ಅಥವಾ ಹಸುಗಳಿಂದ ಬರುವಂತಹ ತ್ಯಾಜ್ಯಗಳಂತ ಏನು ಕರಿತೀವಿ, ಸಗಣಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದರಿಂದ ಮೀಥೇನ್ನ ಹೊರಸೂಸುವಿಕೆಯ ಅಂಶ ಅತ್ಯಧಿಕವಾಗಿರುತ್ತೆ. ಅಂದ್ರೆ ಕೃಷಿನಲ್ಲಿ ಭತ್ತ ಬೆಳೆಯೋದ್ರ ಮೂಲಕ ನಾವು ಯೂಶಲಿ ಅತಿ ಹೆಚ್ಚು ನಮಗೆ ಒಂದು ಮೀಥೇನ್ನ ಹೊರಸೂಸುವಿಕೆನ ಅತಿ ಹೆಚ್ಚು ಕಾಣ್ತೀವಿ. ಈ ಫಾರ್ಮಿಂಗ್ ಬಿಟ್ಟರೆ ನೆಕ್ಸ್ಟ್ ಕೃಷಿನಲ್ಲಿ ಬರುವಂಥದ್ದು ಪ್ರಾಣಿಗಳ ಅಥವಾ ಹಸುಗಳು, ಅದರಲ್ಲೂ ಹಸುಗಳ ಮೆಲುಕು ಹಾಕುವಂತಹ ಹಸುಗಳು ಅಥವಾ ಪ್ರಾಣಿಗಳು ಯಾವ್ಯಾವ ಇರುತ್ತೆ, ಈ ಪ್ರಾಣಿಗಳಿಂದ ಬರುವ ತ್ಯಾಜ್ಯದಲ್ಲಿ ಉತ್ಪತ್ತಿಯಾಗುವಂತಹ ಮೀಥೇನ್ ಪ್ರಮಾಣ ಅತ್ಯಧಿಕವಾಗಿರುತ್ತೆ. ಸೊ ಇದು ಕೂಡ ಅಟ್ ಎ ಸೇಮ್ ಟೈಮ್ ಫುಡ್ ಸೆಕ್ಯೂರಿಟಿ ಜೊತೆಗೆ ಇದರಿಂದ ನಾವು ಕೂಡ ಅಂದ್ರೆ ಪರಿಸರದ ಮೇಲೆ ಒಂದು ನಕಾರಾತ್ಮಕವಾಗಿ, ಅದರಲ್ಲೂ ವಾತಾವರಣದ ಮೇಲೆ ನಕಾರಾತ್ಮಕವಾಗಿ ಒಂದು ಇದು ಮಾಡುವಂತಹ ಅಂಶವನ್ನು ನಾವು ಕಾಣ್ತಾ ಬರ್ಬೋದಾಗಿರುತ್ತೆ. ಹಣಕಾಸು ಮತ್ತೆ ಮೂಲಸೌಕರ್ಯಗಳ ಅಂತರವನ್ನು ಕೂಡ ನಾವು ಯೂಶಲಿ ಕಾಣ್ತಾ ಬರಬಹುದು. ಸೊ ಈ ಜಾನುವಾರು ಅಥವಾ ಲೈವ್ ಸೆಕ್ಟರ್ ಅನ್ನ ಬೆಂಬಲ ಮಾಡೋದಕ್ಕೆ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ಹಾಕೊಂಡಿದೆ ಅಂತ ನೋಡೋದಾದ್ರೆ ನಿಮಗೆ AHIDF ಅಂತ ಕರೆಯುವಂಥದ್ದು ಮೂಲಸೌಕರ್ಯ ಅಭಿವೃದ್ಧಿಗೆ ಬಡ್ಡಿ ಸಬ್ವೆನ್ಷನ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಗ್ಯಾರಂಟಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಒದಗಿಸ್ತಾ ಕೇಂದ್ರ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಬಂದಿದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಅಂದ್ರೆ ತಳಿ ಸುಧಾರಣೆ ಆಗಿರ್ಬೋದು, ಉದ್ಯಮಶೀಲತೆ ಆಗಿರ್ಬೋದು, ಹಸುಗಳಿಗೆ ಬೇಕಂತ ಫೀಡ್ ಅಥವಾ ಮೇವುಗಳ ಒಂದು ಅಭಿವೃದ್ಧಿಯನ್ನ ಮೇಲೆ ಕೇಂದ್ರೀಕರಣ ಮಾಡ್ಕೊಂಡಿದೆ. ಅದ್ರ ಜೊತೆಗೆ NADCP ಅಂತ ಅಂತೀವಿ. ಸೊ ಇದು ಕೂಡ ವ್ಯಾಕ್ಸಿನೇಷನ್ ಅನ್ನ ಅಂದ್ರೆ ರೋಗ ಹರಡುವಿಕೆ ಏನಿರುತ್ತೆ, ಅದು ಕಾಲುಬಾಯಿ ರೋಗ ಆಗಿರ್ಬೋದು ಅಥವಾ ಬೇರೆ ಏನೇನು ಲೈಕ್ ರೋಗಗಳಾಗಿರ್ಬೋದು, ಇವೆಲ್ಲವನ್ನ ಹರಡುವಿಕೆಯನ್ನು ತಡೆಗಟ್ಟೋ ರೀತಿಯಲ್ಲಿ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನ ಅಂದ್ರೆ ಚುಚ್ಚುಮದ್ದು ಕಾರ್ಯಕ್ರಮಗಳ ಮೂಲಕ ರೋಗ ನಿಯಂತ್ರಣವನ್ನು ಕೂಡ ನಾವು ಕೇಂದ್ರೀಕರಿಸ್ತಾ ಬಂದಿದ್ದೀವಿ. ಇನ್ನೊಂದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಅಂದ್ರೆ ಸ್ಥಳೀಯವಾದಂತಹ ಗಿರ್ ಆಗಿರ್ಬೋದು, ಹಳ್ಳಿಕಾರ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಸ್ಥಳೀಯ ಜಾನುವಾರುಗಳ ತಳಿಗಳನ್ನ ರಕ್ಷಣೆ ಮಾಡುವಂಥದ್ದು, ಅದನ್ನ ಸುಧಾರಣೆಯನ್ನ ಕೈಗೊಂಡು ಅವುಗಳನ್ನ ಬೆಳೆಯುವ ಅಥವಾ ಅವುಗಳನ್ನ ಸಾಕುವ ಒಂದು ಪರಿಪಾಠವನ್ನ ಹೆಚ್ಚಳ ಮಾಡುವಂತಹ ಒಂದಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಹಮ್ಮಿಕೊಂಡಿದೆ. ಸೊ ಇದಿಷ್ಟು ಲೈಫ್ ಸೆಕ್ಟರ್ಸ್ ಇನ್ ಇಂಡಿಯಾದ ಒಂದು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.